ಏನಾಗಿದೆ ನಿನಗೆ? ನಿಮ್ಮ ಅಜ್ಜಿ मैंने क्या बोला था? ಆ ಹುಡುಗಿ ನೋಡ್ತಾ ಇರ್ತಾಳೆ, ನಾನ್ ಪಂಚ್ ಹೊಡಿಬೇಕು, ಗೇಮ್ ಗೆಲ್ಬೇಕು, ಅವಳನ್ನ ಕುದಿಸ್ಬೇಕು ಅಂತಾನೆ. ನೀನ್ ಮಾಡಿದ್ದೇನೋ? ಹುಡುಗಿಗೋಸ್ಕರ ಗೆಲ್ಲೋ ಗೇಮ್ನ ಸೋಲಕ್ಕಾಗತ್ತಾ? ನನ್ನ ಮಗನೇ ಹಾಕಿ ಕೂತ್ ಬಿಡ್ತೀನಿ ನೋಡು. ಅಟ್ಲೀಸ್ಟ್ ಫ್ರೆಂಡ್ಶಿಪ್ಗೋಸ್ಕರ? ಫ್ರೆಂಡ್ಶಿಪ್ಗೋಸ್ಕರ ಜಾನ್ ಹಾಜರಾಯ್, ನಾಟ್ ದ ಗೇಮ್. ಜಾನ್ ಜಾನ್ ಅಂತಿರ್ತೀಯ, ಈ ಜಾನ್ಗ್ ಬೇಕಾಗಿರೋ ಪ್ರೀತಿ ಕೊಟ್ಟಿಯಾ? ಏಯ್, ನನಗಿಂತ ನಿನ್ ಯಾರೋ ಪ್ರೀತಿಸ್ತಾರೆ? ಅಪ್ಪಿ ತಪ್ಪಿ ಮಾಡಿದ್ರೆ ನಿಮ್ ಬಾಬಿ ಅಷ್ಟೇ. ಹಾ ಹಾ ಯಾರ್ ಬಾಬಿಯಿಂದ ಲೆಟರ್ ಗಿಟ್ರ್ ಬಂತ? ಲಿಖಾ ಹೈ ಬನ್ನಿ ಅಂತ ಬರೆದಿದ್ದಾಳೆ. ನಿನ್ನೂ ವಿಚಾರಿಸಿದಾಳೆ. ಅದ್ರ ಜೊತೆಗೆ ಒಂದು ವಿಶೇಷವಾದ ಸುದ್ದಿನೂ ಬರೆದಿದ್ದಾಳೆ. ಕ್ಯಾ? ನಮ್ಮ ಅರ್ಜುನ್ಗೆ ಮದ್ವೆ ಫಿಕ್ಸ್ ಆಯ್ತಂತೆ. ಕೌನ್ ಯೇ ಹಮಾರ ಅರ್ಜುನ್? ಹಾ, ಆ ರಾಸ್ಕಲ್ಲೇ. ಗೇಮ್ ನೋಡಕ್ ಬರ್ತೀನಿ, ಗೆದ್ರೆ ಪಾರ್ಟಿ ಅಂತ ಫೋನ್ ಮಾಡಿದ್ದ. ನಾವು ಬಾರ್ಡ್ರಿಂದ ಅವನಿರೋ ಕಡೆ ಬಂದಿದ್ದಾಯ್ತು, ಅವನಿಲ್ಲೇ ಇದ್ಕೊಂಡು ಇನ್ನೂ ಬಂದಿಲ್ಲ. ಫ್ರೆಂಡ್ಸ್ ಕೈ ಕೊಟ್ಟು ಹುಡುಗಿನ ನೆನ್ಸ್ಕೊಂಡು ಎಲ್ಲೋ ಕೂತಿರ್ಬೇಕು ಅಂತ ಕಾಣುತ್ತೆ. ಇದಕ್ಕೆ ಅವನು ಶಿಕ್ಷೆ ಆಗ್ಲೇಬೇಕು. 100%. ಏನೋ ಮಾಡ್ತಾ ಇದ್ದೀಯಾ? ಸಾಕ ಇನ್ನು ಬೇಕಾ? ನೀನೇ ಮುತ್ಕೊಡ್ತಾ ಇದ್ದಿದ್ದು? ಎಸ್. ಅಯ್ಯೋ ನನ್ ಮಗನೇ, ನನ್ ಶಾಂತಿನೇ ಬಂದ್ ಮುತ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ. ಅಬೇ ಸಾಲೆ, ಸಮಂದರ್ ಪಕ್ಕದಲ್ಲಿ ಮಲ್ಕೊಂಡು ಅವಳೇ ಮುತ್ಕೊಟ್ರು ಇದೇ ನಮಕ ರುಚಿನೇ ಇರೋದು. ಈಗ ಉಪ್ಪು ತಿಂದಿದ್ದಾಯ್ತು, ಇನ್ನು ನೀರ್ ಕುಡಿಯೋದ್ ಕಲ್ತ್ಕೋ. ಅಂದ್ರೆ ಮತ್ಲಬ್ ಗೇಮ್ ಗೆದ್ದಕ್ಕೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟಲ್ಲ, ಅದಕ್ಕೆ ಶಿಕ್ಷೆ. ಓ ಗಾಡ್, ಏನ್ರೇ ಇದು? ನೀನ್ ಮದ್ವೆ ಆಗೋ ತನಕ ನಮ್ ಪರ್ಮಿಷನ್ ಇಲ್ದೆ ಆ ಹುಡುಗಿನ ನೋಡಬಾರ್ದು, ಮಾತಾಡಬಾರ್ದು. 3 ಹೊತ್ತು ನಮ್ ಜೊತೆಲೇ ಇರ್ಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನ್ನ ಮದ್ವೆ. ಅಮ್ಮ ಚೆನ್ನಾಗಿರಪ್ಪ. ಅಲ್ಲಮ್ಮ, ಏನಮ್ಮ ನೀ ಇಷ್ಟೊಂದು ಸ್ವರ್ಗೋಗಿದ್ಯಾ? ಹೇ ಕಳ್ಳ, ನಾನೆಲ್ಲಿ ನಿನ್ನನ್ ಕೇಳ್ಬಿಡ್ತೀನೋ ಅಂತ ನೀನೇ ನನ್ನನ್ ಕೇಳ್ತಿದ್ಯಾ? ಹಾಗಂತ ನನ್ನಾದ್ರೂ ಕೇಳ್ಬಾರ್ದೇನಮ್ಮ? ಅರೇ ಅರ್ಜುನ್, ನೀನ್ ಇಲ್ಲಿ? ನೀನ್ ಯಾಕೋ ಸ್ವರ್ಗ ಹೋಗ್ತೀಯ? ಮದ್ವೆ ಗಂಡು
ಸಂತೋಷದಲ್ಲಿ ನೋಡ್ ಹ್ಯಾಗ್ ಉಬ್ಬ್ ಹೋಗಿದ್ಯಾ. माँ जी मेरे बारे में आपका क्या ख्याल है? ನೀನು ಅಮ್ಮ ನಾ ಲೆಟರ್ ಬರೀತಾ ಇರ್ಲಿಲ್ವಾ, ತುದಿಗಾಲಲ್ಲಿ ನಿಂತಿರೋ ಬ್ಯಾಚುಲರ್ ಬಾಯ್ ಅಂತ ಇವನೇ. ಓಹೋ ಇವನು ಊರ್ ನೋಡಕ್ ಬಂದವನಲ್ಲ, ಹುಡುಗಿರ್ ನೋಡಕ್ ಬಂದವನು. ಈಗ ನಮಗೆಲ್ಲ ಇರೋದು ಒಂದೇ ಕೆಲಸ, ಈ ಊರಲ್ಲಿ ಯಾವ್ಯಾವ ಹುಡುಗಿರು ಎಲ್ಲೆಲ್ಲಿದ್ದಾರದು ಹುಡುಕಿ ಅರ್ಜೆಂಟ್ ಆಗಿ ಇವ್ನಿಗೆ ಮದುವೆ ಮಾಡ್ಬೇಕು. ಅದಕ್ಕೇನಪ್ಪ, ಹುಡುಗಿರ್ಗೇನ್ ಬರ ಮಾಡಿದ್ರಾಯ್ತು. शुक्रिया माँ जी. ನೀವೆಲ್ಲ ಮೇಲ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಅಷ್ಟ್ರಲ್ಲಿ ಅಡಿಗೆ ನನ್ಗೆ ಊಟ ಬೇಡಮ್ಮ, ನಾನ್ ಮನೆಗೆ ಹೋಗ್ತೀನಿ. ಏನ್ರಪ್ಪ ಪರ್ಮಿಷನ್ ಈಗಲಾದ್ರೂ ಕೊಡ್ತೀರಾ? ಬರೀ ಮನೆಗೆ ಹೋಗಕ್ ಮಾತ್ರ ಪರ್ಮಿಷನ್, ಅಲ್ಲಿಗೇನಾದ್ರೂ ಹೋದ್ರೆ ಒಂಟಿ ಕಾಲದ ಕುಂಟನ್ ಶಿಕ್ಷೆ 24 ಗಂಟೆ. ಜ್ಞಾಪಕ ಇದೆ ತಾನೆ? ಆಯ್ತಪ್ಪ, ರಾಜಾಜ್ಞೆ ಮೀರಕ್ಕಾಗುತ್ತಾ? ನಾನೇನ್ ಬರ್ತೀರಪ್ಪ. ಸಿಯು ಯಾರ್ हाँ याद रखना. ಏನ್ರು ಇದೆಲ್ಲ? ಅಮ್ಮ ಅದೆಲ್ಲ ಆಮೇಲೆ ಹೇಳ್ತೀನಿ. ಎಲ್ಲಿ ಭಾರತಿ ಕಾಣಿಸ್ತಾ ಇಲ್ವಲ್ಲ? ಕಾಲೇಜ್ಗೆ ಹೋಗಿದ್ದಾಳ? ಕಾಲೇಜ್ ಬಿಟ್ಟು ಅವಳಾಗ್ಲೇ ಸ್ಕೂಲ್ಗೆ ಹೋಗಾಯ್ತು. ಸ್ಕೂಲ್ಗ? ಅರೆ ನೀವಾ? ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗ್ತಿಲ್ಲ. ಯಾವಾಗ ಬಂದ್ರಿ? ಈಗಷ್ಟೇ. ವಿಷಯ ಕೇಳಿ ಆಶ್ಚರ್ಯ ಆಯ್ತು. ಕಾಲೇಜ್ಗಿಂತ ಇಲ್ಲಿ ಏನಿದೆ ಅಂತ ನೋಡಕ್ ಬಂದೆ. ಏನ್ ಕಾಣ್ತು? ನಿನ್ನ ಮನಸ್ಸಲ್ಲಿ ಆಡ್ತಾ ಇರೋ ಮುದ್ದು ಮಕ್ಕಳು, ಅವರಲ್ಲಿ ಚಿಗುರ್ತಾ ಇರೋ ನಿನ್ ಕನಸು. ಟೀಚರ್ ಟೀಚರ್, ಕೂಲ್ ಡೌನ್ ನಾಟಕಕ್ಕೆ ಗೆಟಪ್ ಹೇಗಿದೆ ಟೀಚರ್? ನೌ ಇಟ್ಸ್ ಪರ್ಫೆಕ್ಟ್. ನೀವು ಹೀಗೆ ಬರೀ ಗೆಟಪ್ ಮಾಡ್ಕೊಂಡ್ರೆ ಸಾಲದು. ಈ ಪಾತ್ರದ ಗುಣ ತಿಳ್ಕೊಂಡು ಮುಂದೆ ನೀವು ಹಾಗೆ ಆಗ್ಬೇಕು. ಹಾಗಾದ್ರೆ ಈ ಗೆಟಪ್ ತೆಗಿಯೋದೇ ಇಲ್ಲ, ಹೀಗೆ ಬೆಳ್ ದೊಡ್ಡರಾಗ್ಬಿಡ್ತೀವಿ. ಆಯ್ತು, ಹಾಗೆ ಮಾಡಿ. ಬಾಯ್ ಬಾಯ್ ಟೀಚರ್. ಬಾಯ್. ಎಷ್ಟು ಮುದ್ದಾಗಿದ್ದಾರಲ್ವಾ? ರೇ, ಏನ್ ಹಾಗೆ ನೋಡ್ತಿದ್ದೀರಾ? ನಿನ್ನ ಕಣ್ಣಲ್ಲಿ ತುಂಬಿಕೊಂಡಿರೋ ತಾಯ್ತನನ. ನೋಡಮ್ಮ, ನಾನ್ ಸ್ವಲ್ಪ ದೇವಸ್ಥಾನಕ್ಕೆ ಹೊರಟ್ ಬರ್ತೀನಿ. ಇದೇನಮ್ಮ ಇಷ್ಟೊತ್ನಲ್ಲಿ? ದೇವಸ್ಥಾನ ಬಾಗಿಲು ತೆಗೆಯೋದು ಸಾಯಂಕಾಲ ತಾನೆ? ಇವತ್ ಮಧ್ಯಾಹ್ನ ಸ್ಪೆಷಲ್ ಪೂಜೆ ಇದೆ, ಬೇಕಾದ್ರೆ ನಿನ್ ಗಂಡನ್ ಕೇಳಿ ನೋಡು. ಸಲೀಂ, ಬಾಪ ದೇವಸ್ಥಾನಕ್ಕೆ ಹೋಗಿ ಬರೋಣ. कहाँ? मंदिर? ಹೌದು. हाँ चलेंगे चलेंगे. चलो यार मंदिर को जाएंगे. भाभी आप भी चलिए ना. ಏ, ನಾವು ಬಂದು ಏನೋ ಮಾಡ್ತೀವಲ್ಲೇ. ನೋಡು, ಹುಡುಗಿರ್ ಬೇಕಾಗಿರೋದು ನಿನಗೆ. ಆ ದೇವಸ್ಥಾನದಲ್ಲಿ ಬರೀ ಹುಡುಗಿರ್ದೆ ಜಾತ್ರೆ, ಅದಕ್ಕೆ ಅಮ್ಮ ನಿನ್ ಕರಿತಾ ಇರೋದು. ಹೋಗು. अच्छा अच्छा ये बात है, मुझे क्या मालूम था गुरु. गुरु ನೀನ್ ಬರ್ಬೇಡ, ಇಲ್ಲೇ ಇರು. ನೀನ್ ಬಂದ್ರೆ ಯಾವ ಹುಡುಗಿ ನಾನು ನೋಡೋದು ಇಲ್ಲ, ನನಗೆ ಸಿಗೋ ಹುಡುಗಿ ಸಿಗೋದು ಇಲ್ಲ. ಬಾಪ. ये ड्रेस ठीक है माँ जी? ಓಹೋ, ಈ ಡ್ರೆಸ್ ನಲ್ಲಿ ಒಳ್ಳೆ ರಾಜ್ಕುಮಾರ ಕಂಡ ಕಾಣಿಸ್ತೀಯ. ಬೇಗ ಬಾಪ, ಬಾ. ಹುಡುಗಿರ್ ಜಾತ್ರೆನೇ ಇರುತ್ತೆ ಅಂದ್ರಿ, ಎಲ್ಲಿ ಒಬ್ರು ಕಾಣಿಸ್ಲಿಲ್ಲ. ಬಂದಿದ್ದಾರಲ್ಲ ಬರೀ ಮುದುಕಿರೆ. ದಿನಾನು ಹುಡುಗಿರ್ ಬರ್ತಿದ್ರಪ್ಪ, ಆದ್ರೆ ನಾನೇನ್ ಮಾಡ್ಲಿ, ನಿನ್ ಟೈಮ್ ಸರಿ ಇಲ್ಲ. ಏ ಭಾರತಿ, ಈಗ ಗೊತ್ತಾಯ್ತು ಹೆಂಗಸ್ರಾಗ್ಲಿ ಹುಡುಗಿರಾಗ್ಲಿ ಮಂದಿರ್ ಯಾಕೆ ಬರ್ಲಿಲ್ಲ ಅಂತ. ಎಲ್ರು ಅವ್ರವ್ರ ಮನೆಯಲ್ಲಿ ಹೀಗೆ ಸ್ನಾನ ಮಾಡ್ತಿದ್ರು ಅಂತ ಕಾಣುತ್ತೆ ಅಲ್ವಾ ಮಾಜಿ? ಥು ನಿನ್ನ. ಹೇ ಭಗವಾನ್, ನನಗೂ ಬೇಗನೆ ಹೀಗೆ ಸ್ನಾನ ಮಾಡ್ಸಪ್ಪ. ನೀನ್ ಏನ್ ಕೇಳ್ತೀಯೋ ಅದನ್ ಕೊಡ್ತೀನಿ. ಅದೇನ್ ಕೊಡ್ತೀರೋ ಕೊಡಿ. ನಿನ್ಗೋಸ್ಕರ ಏನೋ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳಿ ಹೀಗ ಮೋಸ ಮಾಡೋದು. ಅರೆ ಇದು ಸಾಮಾನ್ಯದಲ್ವೇ?
ಸಮುದ್ರದ ತಳದಿಂದ ನಿನಗೋಸ್ಕರ ತಂದಿರೋ ಕಪ್ಪೆ ಚಿಪ್ಪಿನ ಮುತ್ತು. ಸುಳ್ಳು ಅನ್ಸಿದ್ರೆ ಕಣ್ಮುಚ್ಕೋ, ಇನ್ನೊಂದ್ಸಲ ಕೊಡ್ತೀನಿ. ನನ್ಗೇನು ಬೇಡ. ನಾನ್ ಸಿಕ್ತಾಗ್ಲಿಲ್ಲ ನಿನ್ ಕುತುಬ್ ಮಿನಾರ್ ತೋರಿಸ್ತೀನಿ, ತಾಜ್ ಮಹಲ್ ತೋರಿಸ್ತೀನಿ ಅಂತ ಏನೇನೋ ಮಾಡೋದು. ಅದಕ್ಕೆ ನಾನು ಒಬ್ಳೇ ಇದ್ದಾಗ ನಿಮ್ ಜೊತೆಲಿ ಬರೋದಿಲ್ಲ ಅನ್ನೋದು. ಓಕೆ, ಈ ಸಲ ಅದೆಲ್ಲ ಏನು ಬೇಡ. ನೋಡು, ಇದರಲ್ಲಿ ಗೋಲು ಗುಮ್ಟ ತೋರಿಸ್ತೀನಿ, ಬಾಯ್ಲಿ. ಬರೋದು ಬೇಡ, ನೀವ್ ಬಾಯ್ ಬಿಡೋದು ಬೇಡ. ನಿನಗೆ ಬರ್ತೀಯೋ ಇಲ್ಲೋ? ನಿನ್ನ ಶಾಂತಿ, 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 ನಿಂತ್ಕೊಳ್ಳಿ. ನಮಸ್ಕಾರ. ನೀನು ಅಮರ್, ನಮ್ ಕಂಡೀಷನ್ ಏನು? ಏನು ಗೊತ್ತಿಲ್ದಿರೋ ಹುಡುಗಿಗೆ ಕುತಬ್ ಮಿನಾರ್ ಆಗ್ಲಿ ತಾಜ್ ಮಹಲ್ ಆಗ್ಲಿ ತೋರಿಸಬಾರ್ದು ಅಂತ. ನೀನ್ ಮಾಡಿದ್ದೇನು? ಮಾಜಿನ ಮಂದಿರ ಕಳಿಸಿ ಅದೇನು ಇಲ್ಲ ಬಾಬಾ, ಅದು ನಾನು ಅದು ಇಲ್ಲ, ಇದು ಇಲ್ಲ, ನಿನ್ನ ಶಿಕ್ಷೆ ತಪ್ಪಿದ್ದಲ್ಲ. ಏನ ನೀನ್ ಅವತಾರ? ಮೊದ್ಲು ಬಟ್ಟೆ ಬದಲಾಯಿಸ್ಕೊಳ್ಳೋ. ಐ ಆಮ್ ಸಾರಿ, ಡ್ರೆಸ್ ಮಾಡ್ಕೊಂಡ್ ಬಂದ್ರು. ಹೋಗು ಬೇಗ. ಅಮರ್, ಅಮ್ಮ ಪ್ಲೀಸ್, ಅವ್ರಿಗೆ ಹೇಳ್ಬೇಡ. ಅವ್ರ ಊರಿಗೆಲ್ಲ ಡಂಗೂರ ಸಾರ್ತಾರೆ. ಇಂಥ ಸಂತೋಷ ಸಮಾಚಾರನ ಸೆರೆಗಲ್ ಕಟ್ಟಿಟ್ಕೊಂಡ್ರೆ ಹೇಗೆ? 10 ಜನಕ್ಕೆ ಹಂಚ್ಬೇಕು. ಅಮ್ಮ, ಏನ್ ಇಬ್ರೇ ಮಾತಾಡ್ತಿದ್ದೀರಾ? ನಾನ್ ಹೇಳಿದ್ರೆ ನೀನ್ ಕುಣಿದು ಕುಪ್ಪಳಿಸ್ಬಿಡ್ತೀಯ. ಹೇಳ ಮತ್ತೆ. ಇನ್ನು 9 ತಿಂಗಳಲ್ಲಿ ನಾನ್ ಅಜ್ಜಿ, ನೀನ್ ಅಪ್ಪ ಆಗ್ತೀಯ. ನಿಜಾನಾ? ಹೋಗ್ರಿ. For more updates, like, comment, subscribe to our channel.